ಐ ಪಿ ಎಲ್ ಮ್ಯಾಚ್ ನೋಡಿದಂಥ ಕ್ರಿಕೆಟ್ ಅಭಿಮಾನಿಗಳಿಗೆ ಟೆಸ್ಟ್ ಮ್ಯಾಚ್ ತುಂಬಾ ಬೋರಿಂಗ್ ಅಂತ ಅನಿಸುತ್ತೆ. ಆದರೆ ನಿಮಗೆ ಇಂಗ್ಲೆಂಡಲ್ಲಿ ನಡೀತಿರುವಂಥ ಇಂಡಿಯಾ ವಿರುದ್ಧದ ಟೆಸ್ಟ್ ಮ್ಯಾಚನ್ನು ನೀವು ಈ ಮೊದಲ ಮ್ಯಾಚ್ ನೋಡಲೇಬೇಕು. ಯಾಕಂದರೆ ಎರಡು ಇನ್ನಿಂಗ್ಸಲ್ಲಿ ಇಂಡಿಯಾದ ಬ್ಯಾಟರ್ಸ್ ಆಡಿದಂಥ ರೀತಿ, ಅದರಲ್ಲೂ ಕೂಡ ಯಂಗ್ ಇಂಡಿಯನ್ಸ್ ಆಡಿದಂಥ ಶೈಲಿ ಇದೆಯಲ್ಲ, ಮತ್ತು ಅದರಲ್ಲೂ ಕೂಡ ಅಗ್ರೆಷನ್ಗೆ ಹೆಸರಾದಂಥ ರಿಷಬ್ ಪಂತ್ ಬ್ಯಾಟಿಂಗು ಮೊದಲ ಇನ್ನಿಂಗ್ಸಲ್ಲಿ 100+, ಎರಡನೇ ಇನ್ನಿಂಗ್ಸಲ್ಲೂ ಕೂಡ 100+. ಈ ರೀತಿಯಾದಂಥ ಸಾಧನೆ ಮಾಡಿದಂಥ ಎರಡನೆಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಆಗಿದ್ದಾರೆ. ಅದು ಕೂಡ ನಿಮಗೆ ಓವರ್ಸೀಸ್ ಮ್ಯಾಚ್ಗಳಲ್ಲಿ, ಅಂದರೆ ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಗಳಲ್ಲಿ ಹೋಗಿ ಕ್ರಿಕೆಟ್ ಆಡಿ ಮೊದಲ ಇನ್ನಿಂಗ್ಸಲ್ಲಿ ಮತ್ತು ಎರಡನೇ ಇನ್ನಿಂಗ್ಸಲ್ಲೂ ಕೂಡ ಬ್ಯಾಟಿಂಗ್ ಮಾಡಿ 100+ ಹೊಡೆದಿರೋದು, 2 ಸೆಂಚುರಿ ಹೊಡೆದಿರೋದು, ಅದು ಅಷ್ಟು ಸುಲಭದ ಸಾಧನೆ ಅಲ್ಲ. ರಿಷಬ್ ಪಂತ್ ಬ್ಯಾಟಿಂಗ್ ಆಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದರೆ ಐ ಪಿ ಎಲ್ ಮ್ಯಾಚ್ನ ವಾತಾವರಣನೇ ಸೃಷ್ಟಿ ಆಗ್ತಾ ಇತ್ತು. ಯಾವಾಗ ಏನಾಗ್ಬೋದು ಅಂತೇಳಿ 1 ಓವರಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು, 1 6 2 4 ಹೋಗುತ್ತೆ. ಈ ರೀತಿಯಾದಂಥ ಬ್ಯಾಟಿಂಗ್ನ ನೀವು ನೋಡಬೇಕು, ಊಹೆ ಮಾಡಬೇಕು ಅಂತಂದರೆ ಅದು ಈ ರೀತಿಯಾಗಿ ಈ ಹಿಂದೆ ಶೇವಾಗ್ ಆ ರೀತಿಯಾದಂಥ ಅಗ್ರೆಷನ್ ಬ್ಯಾಟಿಂಗ್ ಆಡ್ತಾಯಿದ್ರು. ಅವರು ಅದು ಐ ಪಿ ಎಲ್ ಮ್ಯಾಚು ಅಥವಾ ಒನ್ ಡೇ ಮ್ಯಾಚು ಅಥವಾ ಟೆಸ್ಟ್ ಮ್ಯಾಚ್ ಅನ್ನೋದೇ ಗೊತ್ತಾಗ್ತಾ ಇದ್ದಿಲ್ಲ. ಆ ಲೆವೆಲ್ಗೆ ಅವರು ಅಗ್ರೆಷನ್ನ ತೋರಿಸ್ತಾ ಇದ್ರು. ತಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಮತ್ತು ಸ್ಟ್ರೋಕ್ಗಳನ್ನೆಲ್ಲವೂ ಕೂಡ ಪ್ರದರ್ಶನ ಮಾಡ್ತಾಯಿದ್ರು. ಒಂದೊಂದೇ ನಿಮಗೆ 49 ಇದ್ದಾಗ 4 ಹೊಡಿತಾಯಿದ್ರು, 99 ರನ್ ಇದ್ದಾಗ 4 ಹೊಡಿತಾಯಿದ್ರು. ಬಟ್ ಬೇರೆಯವರು ಎಲ್ಲ ನೋಡ್ತಾ ಹೋದರೆ ನಿಮಗೆ ಒಂದೊಂದು ರನ್ನ ಹೊಡೆದು ಸಿಂಗಲ್ ರನ್ನ ತೆಗೆದುಕೊಂಡು 100 ಮಾಡಿರೋದು ನೋಡಿದ್ದೀವಿ. ರಾಹುಲ್ ದ್ರಾವಿಡ್ ಇರ್ಬೋದು, VVS ಲಕ್ಷ್ಮಣ್ ಇರ್ಬೋದು. ಆದರೆ ನಿಮಗೆ ಶೇವಾಗ್ ಬ್ಯಾಟಿಂಗ್ ಸ್ಟೈಲ್ ಏನಿದೆಯಲ್ಲ, ಅದನ್ನು ಮತ್ತೆ ನೆನಪು ಮಾಡುವಂಥ ರೀತಿ ರಿಷಬ್ ಪಂತ್ ಬ್ಯಾಟಿಂಗ್ ಆಡಿದಂಥ ರೀತಿ ಏನಿದೆಯಲ್ಲ, ಅದರಲ್ಲೂ ಕೂಡ ನಿಮಗೆ ಮೊದಲ ಇನ್ನಿಂಗ್ಸಲ್ಲಿ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದ್ದಾರೆ ರಿಷಬ್ ಪಂತ್. 100+ ಹೊಡೆದಿರೋದು ನಿಮಗೆ. ಇನ್ಫ್ಯಾಕ್ಟ್ ಎರಡನೇ ಇನ್ನಿಂಗ್ಸಲ್ಲೂ ಕೂಡ ರಿಷಬ್ ಪಂತ್ ಎಲ್ಲಪ್ಪ, ಯಾಕಂದರೆ ಪಿಚ್ ನಿಮಗೆ 3rd ಡೇ ಮತ್ತು 4th ಡೇ ಅಷ್ಟು ಸುಲಭದ ಬ್ಯಾಟಿಂಗ್ ಮಾಡಲಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಯಾಕಂದರೆ ಬಾಲಿಂಗ್ ಪಿಚ್ ಆಗಿ ಅದು ಮಾರ್ಪಾಟ ಆಗ್ತಿರ್ತದೆ. ಬಟ್ ಆದರೂ ಕೂಡ ರಿಷಬ್ ಪಂತ್ ಆಡಿದಂಥ ರೀತಿ, 2 ರೀತಿಯಾದಂಥ ಆಟವನ್ನು ಆಡಿದರು. ರಿಷಬ್ ಪಂತ್ ಆರಂಭದಲ್ಲಿ ಅಗ್ರೆಷನ್ ಇತ್ತು, ಆ ನಂತರ ನಿಜವಾಗ್ಲೂ ಕೂಡ ಒಬ್ಬ ಟೆಸ್ಟ್ ಬ್ಯಾಟ್ಸ್ಮನ್ ಏನಪ್ಪ ಅನ್ನೋ ರೀತಿಯಾಗಿ ಆಡಿದಂಥ ಶೈಲಿ ಇದೆಯಲ್ಲ, ಅದು ಅದ್ಭುತ. ಈ ಹಿಂದೆ ಒಂದು ಮ್ಯಾಚಲ್ಲಿ 2 ಇನ್ನಿಂಗ್ಸಲ್ಲಿ 100 ಹೊಡೆದಿರೋದು ನಿಮಗೆ ಆ್ಯಂಡಿ ಫ್ಲವರ್, ಜಿಂಬಾಬ್ವೆಯ ಬ್ಯಾಟ್ಸ್ಮನ್. ಇಬ್ಬರು ಟ್ವಿನ್ಸ್ ಅವರು, ಗ್ಯಾಂಡಿ ಫ್ಲವರ್. ಸೊ ಇಬ್ಬರೂ ಕೂಡ ಇದರಲ್ಲಿ ಆ್ಯಂಡಿ ಫ್ಲವರ್ ಒಳ್ಳೆಯ ಬ್ಯಾಟ್ಸ್ಮನ್ ಆಗಿದ್ದರು. ಸೊ ಅವರು 2 ಇನ್ನಿಂಗ್ಸಲ್ಲಿ 100 ಮಾಡಿದರು. ಆ ಸಾಧನೆಯನ್ನು ಮಾಡಿದಂಥ ಭಾರತೀಯ ಬ್ಯಾಟ್ಸ್ಮನ್ ಆಗಿ ಈಗ ರಿಷಬ್ ಪಂತ್ ರೆಕಾರ್ಡನ್ನು ಮಾಡಿದ್ದಾರೆ. 2 ಇನ್ನಿಂಗ್ಸಲ್ಲಿ 100 ಹೊಡೆಯೋದು ಅಷ್ಟು ಸುಲಭದ ಮಾತಲ್ಲ. ಇದು ರಿಷಬ್ ಪಂತ್ ಕ್ರಿಕೆಟ್ ಸ್ಟೈಲ್. ಆದರೆ ಎರಡನೇ ಇನ್ನಿಂಗ್ಸಲ್ಲಿ ಇಂಡಿಯಾ ಸತತವಾಗಿ ವಿಕೆಟ್ಗಳು ಬೀಳ್ತಾನೆ ಹೋದವು. ಮೊದಲನೇದಾಗಿ ಈ ಹಿಂದಿನ ಮೊದಲ ಇನ್ನಿಂಗ್ಸಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದಂಥ ಜೈಸ್ವಾಲ್ ನಿಮಗೆ ಭಾಳ ಕಡಿಮೆ ಮೊತ್ತಕ್ಕೆ ಔಟ್ ಆಗಿ ಅವರು ಹೋಗಬೇಕಾಯಿತು. ಸೊ ಆ ನಂತರ ಬಂದಂಥ ಸಾಯಿ ಸುದರ್ಶನ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಮೊದಲ ಇನ್ನಿಂಗ್ಸಲ್ಲಿ ಡಕ್ಔಟ್ ಆಗಿದ್ರು, ಎರಡನೇ ಇನ್ನಿಂಗ್ಸಲ್ಲಿ ಅದನ್ನು ಉತ್ತಮವಾಗಿ ಆಟ ಆಡ್ತಾರೆ ಅಂಥೇಳಿ. ಆ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಸಾಯಿ ಸುದರ್ಶನ್ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಮೊದಲ ನಿಮಗೆ ಇಂಗ್ಲೆಂಡ್ನ ಕ್ರಿಕೆಟ್ ಪಿಚ್ಚಲ್ಲಿ ನೋಡ್ತಾ ಹೋದರೆ ನಿಮಗೆ ಓಪನರ್ಸ್ ಇಬ್ಬರು ಬ್ಯಾಟಿಂಗ್ ಆಡ್ತಾ ಇದ್ದರೆ ಪ್ಯಾಡ್ ಮತ್ತು ಪೆನ್ ಹಿಡ್ಕೊಂಡು ನೀಟ್ ಎಕ್ಸಾಮ್ನ ಕುರಿತು ಪ್ರಿಪ್ರೇಷನ್ ಮಾಡ್ಕೊಳ್ತಿರುವಂಥ ದೃಶ್ಯಗಳು ಕಂಡು ಬಂದವು. ಮತ್ತು ಕಾನ್ಸಂಟ್ರೇಷನ್ನ ಮಾಡಲಿಕ್ಕೆ ಬಾಲನ್ನು ಹಿಡ್ಕೊಂಡು ಈ ಹಿಂದೆ ನಿಮಗೆ ಅಭಿಷೇಕ್ ಶರ್ಮನು ಕೂಡ ಪ್ರತಿ ಸಾರಿ, ಯಾಕಂದರೆ ಓಪನರ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಐ ಪಿ ಎಲ್ನಲ್ಲಿ ಮಿಂಚಿದವರು ಮತ್ತು T20ಯಲ್ಲಿ ಓಪನರ್ ಆಗಿ ಕೂಡ ಆಡ್ತಿರುವಂಥ ಅಭಿಷೇಕ್ ಶರ್ಮಾ ಬಾಲನ್ನು ಹಿಡಿದು ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಸೊ ಬಾಲನ್ನೇ ನೋಡ್ತಾ, ಸೊ ಕಾನ್ಸಂಟ್ರೇಷನ್ ಅಲ್ಲೇ ಅದನ್ನು ಫೋಕಸ್ ಮಾಡೋ ರೀತಿಯಾಗಿ ಒಂದು ಸ್ಟೈಲ್ ಅದೊಂದು ವಿಧಾನ ಅದು ಕಾನ್ಸಂಟ್ರೇಷನ್ಗಾಗಿ. ಸೊ ಅದೇ ವಿಧಾನವನ್ನು ಸಾಯಿ ಸುದರ್ಶನ್ ಕೂಡ ಎರಡನೇ ಇನ್ನಿಂಗ್ಸಲ್ಲಿ ಮಾಡಿದಂಥ ದೃಶ್ಯಗಳು ಕೂಡ ಕಂಡು ಬಂದು. ಸೊ ಈ ಸಾರಿ ಅದನ್ನು ಕೂಡ ಅಟ್ಲೀಸ್ಟ್ 150 ಆದರೂ ರನ್ಸ್ ಪೇರಿಸ್ತಾರೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಅದೇ ರೀತಿಯಾಗಿ ಆರಂಭದಲ್ಲಿ ಬ್ಯಾಟಿಂಗನ್ನು ಕೂಡ ಶುರು ಮಾಡಿದ್ರು. ಆದರೆ 30 ರನ್ಗೆ ಔಟ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಟ್ ಅದ್ಭುತವಾದಂಥ ಬಾಲಿಂಗ್ಗೆ
ಔಟ್ ಆಗಿದ್ದು. ಬಟ್ 30 ರನ್ ಕೂಡ ಪೇರಿಸೋದು ಅಷ್ಟು ಸುಲಭದ ಮಾತಲ್ಲ, ಅದು ಎರಡನೇ ಇನ್ನಿಂಗ್ಸಲ್ಲಿ. ಯಾಕಂದರೆ ಸಹಜವಾಗಿ ಅದು ಬೌಲರ್ಗೆ ಸಹಕಾರಿ ಆಗುವಂಥ ಪಿಚ್ ರೀತಿ ಟರ್ನ್ ಆಗ್ತಾ ಇತ್ತು, ಕೆಲವು ಸರಿ ಭಾರಿ ಬಾನ್ಸ್ ಕೂಡ ಆಗ್ತಾ ಇತ್ತು. ಸೊ ಇಲ್ಲಿ ನೋಡ್ಕೊಂಡು ಆಡೋದು ಅಷ್ಟು ಸುಲಭದ ಮಾತಲ್ಲ. ಎರಡನೇ ಇನ್ನಿಂಗ್ಸಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್. ಈ ಹಿಂದೆ ನಾವು ರಾಹುಲ್ ದ್ರಾವಿಡನ್ನು ನೋಡ್ತಾ ಇದ್ವಿ, VVS ಲಕ್ಷ್ಮಣನ್ನ ನೋಡ್ತಾ ಇದ್ವಿ, ಅಥವಾ ಚೇತೇಶ್ವರ್ ಪೂಜಾರ್ ಅವ್ರನ್ನ ನೋಡ್ತಾ ಇದ್ವಿ. ಬ್ಯಾಟಿಂಗ್ ಅಂದರೆ ನಿಜವಾಗ್ಲೂ ಟೆಸ್ಟ್ ಬ್ಯಾಟ್ಸ್ಮನ್ ಅಂದರೆ ಇವರಪ್ಪ ಅಂಥೇಳಿ. ನಿಮಗೆ ಆಶ್ಚರ್ಯ ಜೊತೆಗೆ ಏನಪ್ಪ ಯಾವ ರೀತಿಯಾದಂಥ ಬ್ಯಾಟ್ಸ್ಮನ್ ಅಂಥೇಳಿ. ನೀವು T20ಗೆ ಕೊಡಿ ಈ ಬ್ಯಾಟ್ಸ್ಮನ್ನ, T20ಯಲ್ಲಿ ಅದೇ ರೀತಿಯಾದಂಥ T20 ಫಾರ್ಮೆಟ್ಗೆ ಬೇಕಾದಂಥ ಸ್ಟೈಲಲ್ಲಿ ವೇಗವಾಗಿ ರನ್ನನ್ನು ಬಾರಿಸೋದಿರ್ಬೋದು. ಸೊ ಆ T20ಯಲ್ಲೂ ಕೂಡ ನಿಮಗೆ ODI ಮ್ಯಾಚಲ್ಲಿ ಹೇಗೆ ಕನ್ಸಿಸ್ಟೆಂಟಾಗಿ ಬೇಕಾದಾಗ ರನ್ನನ್ನು ಹೊಡೆಯೋದು, ಅಥವಾ ವಿಕೆಟನ್ನು ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ಡಿಫೆನ್ಸ್ಗಳನ್ನು ಆಡಬೇಕು, ಒನ್ ಡೇ ಮ್ಯಾಚ್ಗಳಲ್ಲಿ ಹೇಗೆ ODI ಪ್ಲೇಯರ್ ಇರಬೇಕು, ಅದನ್ನು ಕೂಡ ಸಾಬೀತುಪಡಿಸಿದರು. ಇದೀಗ ಟೆಸ್ಟ್ ಮ್ಯಾಚಲ್ಲೂ ಕೂಡ ಒಬ್ಬ ಟೆಸ್ಟ್ ಬ್ಯಾಟ್ಸ್ಮನ್ ನಾನು ಅನ್ನೋದನ್ನು ಮತ್ತೆ ಸಾಬೀತುಪಡಿಸುವಂಥ ಕಾರ್ಯವನ್ನು ನಿಮಗೆ ಮಾಡಿರೋದು ರಾಹುಲ್ ಅವರು. KL ರಾಹುಲ್ ಇವತ್ತಿನ ಸೆಕೆಂಡ್ ಇನ್ನಿಂಗ್ಸ್ ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ಇನ್ಫ್ಯಾಕ್ಟ್ 137 ರನ್ ಕಡಿಮೆನಲ್ಲ. ಮೊದಲ ಇನ್ನಿಂಗ್ಸಲ್ಲಿ 42 ರನ್ಗೆ ಔಟ್ ಆಗಿದ್ದರು. ಸೊ ಅವ್ರ ಬಗ್ಗೆ ಭಾಳಷ್ಟು ನಿರೀಕ್ಷೆ ಇತ್ತು ಸೆಂಚುರಿ ಬರುತ್ತೆ ಅಂಥೇಳಿ. ಬಟ್ ಎರಡನೇ ಇನ್ನಿಂಗ್ಸಲ್ಲಿ ಅಷ್ಟು ಸುಲಭ ಅಲ್ಲ. ಜೈಸ್ವಾಲ್ ಬೇಗ ಔಟ್ ಆದರು, ಸಾಯಿ ಸುದರ್ಶನ್ ಬೇಗ ಔಟ್ ಆದರು, ಈವನ್ ಶುಭ್ಮನ್ ಗಿಲ್ ಕೂಡ ಮೊದಲ ಇನ್ನಿಂಗ್ಸಲ್ಲಿ ಅದ್ಭುತವಾಗಿ ಆಡಿದಂಥ ಶುಭ್ಮನ್ ಗಿಲ್ ಕೂಡ ಬೇಗನೆ ಎರಡನೇ ಇನ್ನಿಂಗ್ಸಲ್ಲಿ ಔಟ್ ಆದರು. ಆದರೆ KL ರಾಹುಲ್ ನಿಜವಾಗ್ಲೂ ಕೂಡ ನಾನೊಬ್ಬ ಟೆಸ್ಟ್ ಬ್ಯಾಟ್ಸ್ಮನ್, ಪಕ್ಕಾ ಟೆಸ್ಟ್ ಬ್ಯಾಟ್ಸ್ಮನ್. ನಿಮಗೆ ರಾಹುಲ್ ದ್ರಾವಿಡ್, ಆ ನಂತರ ಚೇತೇಶ್ವರ್ ಪೂಜಾರ, ಆ ನಂತರ ನಿಮ್ಮ VVS ಲಕ್ಷ್ಮಣ್, ಇವರೆಲ್ಲರ ರೀತಿಯಾಗಿ ನಾನು ಕೂಡ ಆಡಬಲ್ಲೆ ಡಿಫೆನ್ಸ್ ಅಂತೇಳಿ ಪ್ರತಿಯೊಂದು ಕೂಡ ಅವರ ನೀವು ಹೆಡ್ ನೋಡ್ತವ್ರು. ನೀವು ಪ್ರತಿ ಬಾಲನ್ನು ಕೂಡ ಹೇಗೆ ಲೀವ್ ಮಾಡ್ತಾ ಇದ್ರು ಅನ್ನೋದು, ಬಾಲನ್ನು ಬಿಡೋದು ಅಷ್ಟು ಸುಲಭದ ಮಾತಲ್ಲ. ಈ ಹಿಂದೆ ಈ ರೀತಿಯಾಗಿ ಬಾಲನ್ನು ಲೀವ್ ಮಾಡಲಿಕ್ಕೆ ಹೋಗಿ ವಿಕೆಟ್ ಕೀಪರ್ ಬಿಹೈಂಡ್ ದ ಇದರಲ್ಲಿ ನೀವು ಬಾಲ್ ಬಿಡಲಿಕ್ಕೆ ಹೋಗಿ ಎಷ್ಟೋ ಸರಿ ಬೋಲ್ಡ್ ಆಗಿರುವಂಥ ಉದಾಹರಣೆಗಳಿದ್ದಾವೆ, ಆ ರೀತಿಯಾದಂಥ ಪ್ರಸಂಗಗಳಿದ್ದಾವೆ. ಯಾಕಂದರೆ ಅದು ಟೆಸ್ಟ್ ಮ್ಯಾಚ್ ಅದು. ಸೊ ಆದರೆ ನಿಮಗೆ ಬಾಲನ್ನು ಲೀವ್ ಮಾಡ್ತಿರೋದು, ಮತ್ತು ಯಾವ ಬಾಲ್ ನಿಜವಾಗ್ಲೂ ಕೂಡ ಪನಿಷಬಲ್ ಅನ್ನೋ ರೀತಿ ಅನಿಸುತ್ತೆ ಖಂಡಿತವಾಗಿ ಕೂಡ ಆ ಬಾಲನ್ನು, ಅಥವಾ ತುಂಬ ಏನಾದರೂ ಔಟ್ಸೈಡ್ ದ ಬಾಲ್ಗಳೇನಾದರೂ ಇದ್ದರೆ ಯಾವುದನ್ನು ಹಿಟ್ ಮಾಡಬೇಕು, ಯಾವುದನ್ನು ಲೀವ್ ಮಾಡಬೇಕು ಅನ್ನೋದು ಜಡ್ಜ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಟೆಸ್ಟ್ ಬ್ಯಾಟ್ಸ್ಮನ್ನ ಅದು ಕೆಪಾಸಿಟಿ. ಅದು ಸ್ಟೈಲಿಸ್ಟ್ ಬ್ಯಾಟ್ಸ್ಮನ್ ಮತ್ತು ಕ್ಲಾಸಿಕಲ್ ಶಾಟ್ಸ್ಗಳ ಮೂಲಕ KL ರಾಹುಲ್ ನಾನು ಟೆಸ್ಟ್ ಬ್ಯಾಟ್ಸ್ಮನ್ನೂ ಕೂಡ ಹೌದು ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನಿಮಗೆ ಆಲ್ಮೋಸ್ಟ್ 3 to 4 ಅವರ್ಸ್ವರೆಗೂ ಕೂಡ ಕ್ರಿಕೆಟ್ ಗ್ರೌಂಡಲ್ಲಿ ಉಳಿಯೋದು, ನಿಮಗೆ ಆಲ್ಮೋಸ್ಟ್ 250 ಬಾಲ್ಸ್ಗಳನ್ನು ಫೇಸ್ ಮಾಡಿ ನಿಮಗೆ 137 ರನ್ನನ್ನು ಬಾರಿಸಿದ್ದಾರೆ. ಇನ್ಫ್ಯಾಕ್ಟ್ ನಿಮಗೆ ರಿಷಬ್ ಪಂತ್ ಸ್ಟ್ರೋಕ್ಸ್ಗಳನ್ನು ಹೊಡಲಿಕ್ಕೆ ಹೋಗಿ ಅವರು ಕ್ಯಾಚ್ ಕೊಟ್ಟು ಬೌಂಡ್ರಿ ಲೈನ್ ಕ್ಯಾಚ್ ಕೊಟ್ಟು ಔಟ್ ಆದ ನಂತರನೂ ಕೂಡ ತುಂಬ ಸ್ಲೋ ಮೂಮೆಂಟ್ ರೀತಿಯಾಗಿ, ಅಂದರೆ ಟೆಸ್ಟ್ ಬ್ಯಾಟ್ಸ್ಮನ್ ಹೇಗೆ ಆಡಬೇಕು ಅದೇ ರೀತಿಯಾಗಿ ಆಟ ಆಡಲಿಕ್ಕೆ ಮುಂದಾದರು. 137 ರನ್ನಿಗೆ ಬೋಲ್ಡ್ ಆಗುವಂಥ ಪರಿಸ್ಥಿತಿ ಬಂತು. ಅಫ್ಕೋರ್ಸ್ ಬೋಲ್ಡ್ ಆದರು. ಸೊ ಆವಾಗ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಆ ರೀತಿಯಾದಂಥ ಎಲ್ಲೂ ಕೂಡ ಅವರಿಗೆ ಬೇಸರ ಅನ್ನಿಸ್ಲಿಲ್ಲ. ಯಾಕಂದರೆ ಅವರು ಹಿಟ್ ಮಾಡಬೇಕಂತಲೇ ರೆಡಿಯಾಗಿದ್ದರು, ಆ ಕಾರಣಕ್ಕಾಗಿ ಔಟ್ ಆದರು. ಬಟ್ KL ರಾಹುಲ್ ಅಷ್ಟು ರನ್ ಗಳಿಸಿದ್ದಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ಇನ್ನೂ ಕೂಡ ನಾನು ಆಡಬೇಕಾಗಿತ್ತು, ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಇದು. ಸೊ ಇನ್ನಷ್ಟು ರನ್ನನ್ನು ನಾನು ನೋಡ್ದಿದ್ರೆ ಪೇರಿಸಿದ್ರೆ ಸೊ ಇಂಡಿಯಾ ಗೆಲ್ಲಲಿಕ್ಕೆ ಹೆಚ್ಚು ಸಾಧ್ಯತೆ ಆಗೋದು. ಯಾಕಂದರೆ 370 ರನ್ ಟಾರ್ಗೆಟನ್ನು ಈಗ ಕೊಟ್ಟಿದೆ ಇಂಗ್ಲೆಂಡ್ಗೆ. ಸೊ 20 ರನ್ ನೋ ಲಾಸ್ ಅಲ್ಲಿ ಕಂಟಿನ್ಯೂ ಆಗಿರೋದು. ಸೊ ಇವತ್ತು ಕೊನೆ ಫೈನಲ್ ಡೇ, 5th ಡೇ. ಸೊ 350 ರನ್ಸನ್ನು ಚೇಸ್ ಮಾಡಬೇಕಾಗಿದೆ ಇಂಗ್ಲೆಂಡ್. ಚೇಸ್ ಮಾಡುತ್ತಾ ಈ ಹಿಂದೆ 370 ರನ್ಸ್ವರೆಗೂ ಕೂಡ ಚೇಸ್ ಮಾಡಿದೆ. ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ಗಳು ದಿಗ್ಗಜರೇ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ರೂಟ್ ಇರ್ಬೋದು, ಅದರ ಜೊತೆಗೆ ನಿಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬ್ಯಾಟ್ಸ್ಮನ್ ಎಲ್ಲರೂ ಕೂಡ ಇದ್ದಾರೆ. ಸೊ ಆ ಬ್ಯಾಟ್ಸ್ಮನ್ಗಳು ಯಾರ್ಯಾರು ಅಂತ ನೋಡೋದಾದರೆ ನಿಮಗೆ ಹ್ಯಾರಿ ಬ್ರೂಕ್ ಕೂಡ ತುಂಬ ಚೆನ್ನಾಗೇ ಆಡಿದರು. ಅದರ ಜೊತೆಗೆ ನಿಮಗೆ ಡಕೆಟ್ ತುಂಬ ಚೆನ್ನಾಗೇ ಆಡಿದರು. ಸೊ ವಿಕೆಟ್ ಲಾಸ್ ಇಲ್ಲದೇ ಆಡ್ತಿರೋದ್ರಿಂದ ಅವರು ಕ್ರಿಕೆಟ್ ಏನು ಇವತ್ತು 350 ರನ್ಸ್ ಹೊಡೆಯೋದು ಅಷ್ಟು ಸುಲಭ ಸಾಧ್ಯ ಇಲ್ಲ. ಆದರೆ ಚಾನ್ಸಸ್ ಹೆಚ್ಚಿದೆ. ಇಂಗ್ಲೆಂಡು ಕೂಡ ಆಟ ಆಡ್ಬೋದು. ಆದರೆ 5th ಡೇ ನಿಮಗೆ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ಸುಲಭ ಇಲ್ಲ. 4th ಡೇಯಲ್ಲಿ ಪಿಚ್ ಹೇಗೆ ಬಿಹೇವ್ ಮಾಡಿದೆ ಅನ್ನೋದು ಇಂಡಿಯನ್ ಬ್ಯಾಟರ್ಸ್ಗಳು ಎಲ್ಲರೂ ಗೊತ್ತಾಗಿದೆ. ಇದ್ದಕ್ಕಿದ್ದಂತೆ ಬೌನ್ಸ್
ಬರ್ತಾ ಇತ್ತು, ಕೆಲವು ಕಡೆಗೆ ಕ್ರ್ಯಾಕ್ ಆಗಿದೆ ಪಿಚ್ಗಳಲ್ಲಿ. ಸೊ ಇವುಗಳೆಲ್ಲ ಕೂಡ ಅಡ್ವಾಂಟೇಜಸನ್ನು ಇಂಡಿಯಾದ ಬೌಲರ್ಸ್ಗಳು ತೆಗೆದುಕೊಂಡ್ರೆ, ಸೊ 350 ರನ್ ಚೇಸಬಲ್ ಅಂತ ಅನಿಸಿದ್ರೂ ಕೂಡ ಇಲ್ಲ, ಕಷ್ಟ ಆಗುತ್ತೆ, ಅಷ್ಟು ಒಳಗಡೆ ಆಲ್ಔಟ್ ಮಾಡಬಹುದು ಅಂಥೇಳಿ ಆ ಸಾಮರ್ಥ್ಯ ಇಂಡಿಯನ್ ಬೌಲರ್ಸ್ಗಿದೆ. ಬಟ್ ಮೊದಲ ಇನ್ನಿಂಗ್ಸಲ್ಲಿ ಇಂಡಿಯನ್ ಬೌಲರ್ಸ್ಗಳು ನೋಡ್ತಾ ಹೋದರೆ ನಿಮಗೆ ಅತಿ ಹೆಚ್ಚು ರನ್ ನೋಡಿಸ್ಕೊಂಡಿದ್ದಾರೆ. ವಿಕೆಟನ್ನು ಪ್ರಸಿದ್ಧ ಕೃಷ್ಣ ತೆಗೆದುಕೊಂಡಿರ್ಬೋದು 3 ವಿಕೆಟನ್ನು, ಆದರೆ ಅತಿ ಹೆಚ್ಚಿನ ಗರಿಷ್ಠ ರನ್ನನ್ನು ಗಳಿಸಿದಂಥ ಹೊಡೆಸ್ಕೊಂಡಂಥ ರೆಕಾರ್ಡ್ಗೂ ಕೂಡ ಪ್ರಸಿದ್ಧ ಕೃಷ್ಣ ಆ ಖ್ಯಾತಿಗೆ ಒಳಗಾಗಿದ್ದಾರೆ. ಇನ್ನು ಸಿರಾಜ್ ಕೂಡ ಏನಂತ ಎಫೆಕ್ಟಿವ್ ಬೌಲರ್ ಅಂತೇನು ಅನ್ಸ್ಕೊಂಡಿಲ್ಲ, ಆದರೆ ಎಕ್ಸೆಪ್ಟ್ ಬೂಮ್ರಾ 5 ವಿಕೆಟನ್ನು ಮೊದಲ ಇನ್ನಿಂಗ್ಸಲ್ಲಿ ಗಳಿಸಿದರು. ಸೊ ಅವರನ್ನೇ ನಾವು ನೆಚ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಸೊ ಇವತ್ತಿನ ಮೊದಲ 1 ಅವರಲ್ಲಿ ಸೊ ವಿಕೆಟ್ಗಳೇನಾದರೂ 2 to 3 ವಿಕೆಟ್ ಏನಾದರೂ ನಾವು ತೆಗೆದ್ರೆ ಚಾನ್ಸಸ್ ಇದೆ ಗೆಲ್ಲಲಿಕ್ಕೆ. ಸೊ ಆನಂತರನೂ ಕೂಡ ಪಿಚ್ ಹೇಗೆ ಬಿಹೇವ್ ಮಾಡುತ್ತದೆ, ಯಾಕಂದರೆ 5th ಡೇ ಅಷ್ಟು ಸುಲಭ ಅಲ್ಲ ಬ್ಯಾಟಿಂಗ್ ಮಾಡಲಿಕ್ಕೆ. ಬಟ್ ಆದರೆ ಆಂಗ್ಲದ ಬ್ಯಾಟ್ಸ್ಮನ್ಗಳು ಏನು ಕಡಿಮೆನಿಲ್ಲ, ಅಪ್ ಟು 7th ಆರ್ಡರ್ವರೆಗೂ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಇದ್ದಾರೆ. ಬಟ್ ಇಂಡಿಯಾದ ಪರ್ಸ್ಪೆಕ್ಟಿವ್ ರೀತಿಯಾಗಿ ನೋಡೋದಾದರೆ 5 ಸೆಂಚುರಿಗಳು ಬಂದಿದ್ದಾವೆ. ಮೊದಲ ಇನ್ನಿಂಗ್ಸಲ್ಲಿ 3 ಸೆಂಚುರಿ, ಎರಡನೇ ಇನ್ನಿಂಗ್ಸಲ್ಲಿ 2 ಸೆಂಚುರಿ. ಮೊದಲ ಇನ್ನಿಂಗ್ಸಲ್ಲಿ ಜೈಸ್ವಾಲ್ 100 ಹೊಡೆದ್ರು, ಆ ನಂತರ ನಿಮಗೆ ಶುಭ್ಮನ್ ಗಿಲ್ 100 ಹೊಡೆದ್ರು, ಪಂತ್ 100 ಹೊಡೆದ್ರು. ಸೊ ಎರಡನೇ ಇನ್ನಿಂಗ್ಸಲ್ಲಿ KL ರಾಹುಲ್ ಮತ್ತು ಪಂತ್ ಇಬ್ಬರು ಕೂಡ 100 ರನ್ನ ಗಳಿಸಿದ್ದಾರೆ. ಈ ಮೂಲಕ ಓವರ್ಸೀಸಲ್ಲಿ 5 ಸೆಂಚುರಿ ಬಂದಿರೋದು ಕೂಡ ರೆಕಾರ್ಡ್ ಆಗಿದೆ ಅಂತ ಅನಿಸ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಇಂಡಿಯನ್ನ ಬ್ಯಾಟರ್ಸ್ ಯಂಗ್ ಗನ್ಗಳೇನಿದ್ದಾವೆ, ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ, ಹೇಗೆ ಆಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಯೋಚನೆ ಮಾಡಿದ್ರು, ಕನ್ಸರ್ನ್ ತೋರಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಇದ್ದಿದ್ರೆ ಆ ಅಗ್ರೆಷನ್ನೇ ಬೇರೆ ಇರ್ತಿತ್ತು. ಬರೀ ಕೇವಲ ಬ್ಯಾಟಿಂಗ್ ಮಾತ್ರ ಅಲ್ಲ, ಫೀಲ್ಡಿಂಗಲ್ಲೂ ಕೂಡ ಅಗ್ರೆಷನ್ ಇರ್ತಾ ಇತ್ತು. ಸಿರಾಜ್ಗೂ ಕೂಡ ಒಂದು ಸಪೋರ್ಟಿವ್ ಇರ್ತಾ ಇತ್ತು. ರೆಕಾರ್ಡ್ಗೂ ಕೂಡ ಅದೇ ರೀತಿಯಾಗಿದ್ದಾವೆ. ನಿಮಗೆ ನಿಮಗೆ ಕೊಹ್ಲಿ ಇರುವಂಥ ಸಂದರ್ಭದಲ್ಲಿ ಅವರ ಬಾಲಿಂಗ್ ಶೈಲಿಗೂ ಅಂದರೆ ಬಾಲಿಂಗ್ ಎಫೆಕ್ಟ್ ತುಂಬಾ ಹೆಚ್ಚಾಗಿತ್ತು, ಯಾಕಂದರೆ ಆ ಅಗ್ರೆಷನ್ ಇರ್ತಾ ಇತ್ತು ಅಂತೇಳಿ. ಅಫ್ಕೋರ್ಸ್ ವಿ ಮಿಸ್ ವಿರಾಟ್ ಕೊಹ್ಲಿನ. ಬಟ್ ಅಪಾರ್ಟ್ ಫ್ರಮ್ ದಟ್ ಇವತ್ತಿನ ಮ್ಯಾಚಲ್ಲಿ ಎಸ್ಪೆಷಲಿ 5th ಡೇ ಸೊ ಇಂಡಿಯಾ ಗೆಲ್ಲುವಂಥ ಚಾನ್ಸಸ್ಸು ಕೂಡ ಹೆಚ್ಚಿದೆ. ಬಟ್ 350 ರನ್ ಸ್ವಲ್ಪ ಕಡಿಮೆ ಆಯಿತಾ ಅಂತಲೂ ಕೂಡ ಕ್ರಿಕೆಟ್ ವಿಶ್ಲೇಷಕರು ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬಟ್ 10 ವಿಕೆಟನ್ನು ಇಂಡಿಯಾ ತೆಗೆಯುತ್ತಾ ಅಥವಾ 350 ರನ್ನನ್ನು ಚೇಸ್ ಮಾಡುತ್ತಾ ಇಂಗ್ಲೆಂಡ್ ಗೊತ್ತಾಗಲಿದೆ. ಬಟ್ ಒಟ್ಟಾರೆಯಾಗಿ ನೋಡೋದಾದರೆ ಇಂಗ್ಲೆಂಡ್ ವಿರುದ್ಧ ಭಾರತ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡಿದೆ, ಆದರೆ ಬಾಲಿಂಗಲ್ಲಿ ಸಾಕಷ್ಟು ಸುಧಾರಣೆ ಕಾಣೋದಂತೂ ಇದೆ. ಮುಂದಿನ ಟೆಸ್ಟ್ ಮ್ಯಾಚಲ್ಲಿ ಯಾರನ್ನು ಆಡಿಸ್ಬೇಕು ಅನ್ನೋದ್ರ ಬುಡೆಗೆ ಟಾಪ್ 11 ಯಾರು ತಂಡದ ಸದಸ್ಯರು ಇರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರೆ ಶಾರ್ದೂಲ್ ಠಾಕೂರ್ ಅಗೇನ್ ಮತ್ತೆ ಫೇಲ್ಯೂರ್ ಆಗಿದ್ದಾರೆ ಆ್ಯಸ್ ಎ ಬ್ಯಾಟ್ಸ್ಮನ್ ಆಗಿ. ಹೌದು, ಬೌಲರ್ ಆಗಿ ಏನಾದರೂ ಅವ್ರನ್ನ ಹೆಚ್ಚು ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲ, ಅದನ್ನು ಕೂಡ ಹೆಚ್ಚು ಬಳಕೆ ಮಾಡ್ಕೊಂಡಿಲ್ಲ. ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ಇನ್ನಷ್ಟು ಓವರ್ಸ್ಗಳನ್ನು ಬಾಲ್ ಮಾಡಲಿಕ್ಕೆ. ಸೊ ಆ ಅವಕಾಶವನ್ನು ಕೊಟ್ಟಿಲ್ಲ. ಎರಡನೇ ಇನ್ನಿಂಗ್ಸಲ್ಲಿ ಹೇಗೆ ಕ್ಯಾಪ್ಟನ್ಸಿಯನ್ನು ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲ ಇನ್ನಿಂಗ್ಸಲ್ಲಿ ನಂತ ಉತ್ತಮವಾದಂಥ ಕ್ಯಾಪ್ಟನ್ಸಿಯನ್ನು ಗಿಲ್ ಮಾಡದೇ ಇರೋದು ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಟ್ ಆ ತಪ್ಪುಗಳನ್ನೆಲ್ಲರೂ ಕೂಡ ತಿದ್ದುಕೊಂಡು, ಯಾಕಂದರೆ ಯಂಗ್ಸ್ಟರ್ ಬ್ಯಾಟ್ಸ್ಮನ್ ಇದ್ದಾರೆ. ಸೊ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರ್ಯಾರಿಗೆ ಬಾಲಿಂಗ್ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದಿಲ್ಲ, ಎಸ್ಪೆಷಲಿ ಬೂಮ್ರಾಗೆ ಯಾವ ಟೈಮಲ್ಲಿ ಬಾಲ್ ಮಾಡಲಿಕ್ಕೆ ಕೊಡಬೇಕು ಅಂಥೇಳಿ ಆ ಬಗ್ಗೆನೂ ಕೂಡ ನಿರ್ಧಾರವನ್ನು ಮಾಡಬೇಕಾಗಿದೆ. ಆ ಮೂಲಕ ಇವತ್ತಿನ ಇಂಗ್ಲೆಂಡ್ನಲ್ಲಿ ನಿಮ್ಮ 350 ರನ್ ನೋಡೋದು ಅಷ್ಟು ಸುಲಭದ ಮಾತಲ್ಲ. 10 ವಿಕೆಟ್ ಗಳಿಸುವಂಥ ಅಂದರೆ 10 ವಿಕೆಟನ್ನು ತೆಗೆದುಕೊಳ್ಳುವಂಥ ಚಾನ್ಸಸ್ ಹೆಚ್ಚಿದೆ. ಇಂಡಿಯಾ ಗೆಲ್ಲಿ ಅಂಥೇಳಿ ಆಶಿಸ್ತೇನೆ. ಆದರೆ ಇಂಡಿಯಾದ ಬ್ಯಾಟ್ಸ್ಮನ್ಗಳ ಅಬ್ಬರ ಮಾತ್ರ ಅದ್ಭುತ, ಅಮೋಘ. ಅದರಲ್ಲೂ ಕೂಡ ಪಂತ್ ಬ್ಯಾಟಿಂಗ್ ಮಾಡ್ತಾ ಇದ್ದರೆ IPL ಮ್ಯಾಚ್ ಏನೋ ಅನ್ನೋ ರೀತಿ ಇತ್ತು. ಪಂತ್ ಔಟ್ ಆದ ಕೂಡಲೇ ಟೆಸ್ಟ್ ಮ್ಯಾಚ್ ಮತ್ತೆ ಶುರುವಾಯ್ತಾ ಅಂತಲೂ ಕೂಡ ಆ ರೀತಿ ಭಾಸವಾಗ್ತಾ ಇತ್ತು. ಈವನ್ ಕ್ರಿಕೆಟ್ ಫ್ಯಾನ್ಸ್ ಏನು ಇಂಗ್ಲೀಷ್ ವಿರುದ್ಧ ಅಂದರೆ ಆಂಗ್ಲರ ಪರವಾಗಿ ಬಂದಂಥ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಂಥ ಫ್ಯಾನ್ಸು ಕೂಡ ರಿಷಬ್ ಪಂತ್ನ ಆ್ಯಟಿಟ್ಯೂಡ್ ಮತ್ತು ಅವರ ಸ್ಟೈಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ನೋಡಿ ನಿಜವಾಗ್ಲೂ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಸೊ ರಾಹುಲ್ ದ್ರಾವಿಡ್ ಔಟ್ ಆದಾಗ 137 ರನ್ಗೆ ಔಟ್ ಆದಾಗ ಸೊ ಬಂದಂಥ ರೀತಿ ತುಂಬ ಬೇಸರದಲ್ಲಿ ವಾಪಸ್ ಬಂದರು, ಕ್ರೀಸಿಗೆ ವಾಪಸ್ ಮೀನ್ಸ್ ಪವೆಲಿಯನ್ಗೆ ಹೋಗ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ಲಾಡ್ ಮಾಡಿ ಕ್ಲಾಪ್ಸ್ ಮಾಡಿದ್ದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಜೆಂಟಲ್ಮೆನ್ ಗೇಮ್ ಅನ್ನೋದನ್ನು ಮತ್ತೆ ಸಾಬೀತುಪಡಿಸ್ತಾ ಇದೆ. ಸೊ
ಟೆಸ್ಟ್ನ ಮ್ಯಾಚ್ನ ನಿಜವಾಗ್ಲೂ ಕೂಡ, ಯಾಕಂದರೆ ಯಾವ ಇನ್ನಿಂಗ್ಸ್ ಯಾವಾಗ ಸೆಷನ್ನಲ್ಲಿ ಯಾವ ರೀತಿಯಾಗಿ ಸ್ವರೂಪ ಕೈಗೊಳ್ಳುತ್ತೆ ಅಂತೇಳಿ ಅದನ್ನು ನೀವು ಬರೀ ಟೆಸ್ಟ್ ಮ್ಯಾಚ್ ಅಂತ ಮಾತ್ರ ನೋಡೋಕ್ಕಾಗೋದಿಲ್ಲ. ಅದು ಒಂದು ಸರಿ T20 ಮ್ಯಾಚ್ ಕೂಡ ಆಗಿರುತ್ತೆ, ಕೆಲವು ಸರಿ ODI ಮ್ಯಾಚ್ ಕೂಡ ಆಗಿರುತ್ತೆ. ಅಫ್ಕೋರ್ಸ್ ಅದಕ್ಕೆ ಟೆಸ್ಟ್ ಮ್ಯಾಚ್ ಅಂತಾರೆ ಬಟ್ ನಿಜವಾಗ್ಲೂ ಕೂಡ ಎಂಜಾಯ್ಮೆಂಟ್ ಇದೆ. ವಿತೌಟ್ ವಿರಾಟ್ ಕೊಹ್ಲಿ ಇದ್ದಿದ್ರೆ ಇನ್ನೂ ಕೂಡ ಆ ಎಂಜಾಯ್ಮೆಂಟ್ ಇರ್ತಾ ಇತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ. ಸೊ ರಿಯಲಿ ವಿ ಮಿಸ್ ವಿರಾಟ್ ಕೊಹ್ಲಿ. ಬಟ್ ಫ್ರಮ್ ದಟ್ ಓಕೆ, ಮ್ಯಾಚ್ ಹೇಗೆ ನಾವು ಅಂದ್ಕೊಂಡಿದ್ವಿ ಅದಕ್ಕೆ ತುಂಬ ನೀರಸ ಇರ್ತದೆ ಅಂತ ಅಂದ್ಕೊಂಡಿದ್ವಲ್ಲ, ಇಲ್ಲ, ಖಂಡಿತವಾಗಿ ಕೂಡ ಇಲ್ಲ. ಟೆಸ್ಟ್ ಮ್ಯಾಚ್ನ ಸ್ವರೂಪನೇ ಅಂಥದ್ದು. ಆ ಟೆಸ್ಟ್ ಮ್ಯಾಚನ್ನು ನಿಜವಾಗ್ಲೂ ನೋಡಿದಂಥವ್ರಿಗೆ ಅದು ಆ ಎಂಜಾಯ್ಮೆಂಟ್ ಇರುತ್ತೆ. ಸೊ ಇಂಡಿಯಾ ಗೆಲ್ಲಿ ಅಂಥೇಳಿ ಆಶಿಸ್ತೇವೆ. ಅಟ್ ದ ಸೇಮ್ ಟೈಮ್ ಆಂಗ್ಲದ ಬ್ಯಾಟ್ಸ್ಮನ್ಗಳು ಅಷ್ಟು ಸುಲಭ ಅಲ್ಲ, ಅವ್ರನ್ನ ವಿಕೆಟ್ ತೆಗೆದು ಅಷ್ಟು ಸುಲಭದ ಮಾತಲ್ಲ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ, ನ್ಯೂಸ್ 18.